ಆತ್ಮೀಯ ವಿದ್ಯಾರ್ಥಿಗಳೇ, ಆಧುನಿಕ ಭಾರತದ ಇತಿಹಾಸದಲ್ಲಿ ಆಂಗ್ಲೋ ಫ್ರೆಂಚರ ನಡುವಿನ ಹೋರಾಟಗಳನ್ನು ಅಥವಾ ಕರ್ನಾಟಕ ಯುದ್ಧಗಳು ಅನ್ನೋದನ್ನು ಈಗಾಗಲೇ ನಾವು ತಿಳ್ಕೊಂಡಿದ್ದೇವೆ. ಈ ಮೂರು ಪ್ರತ್ಯೇಕವಾದ ಯುದ್ಧಗಳಲ್ಲಿ ಯಾವ ಒಂದನೇ ಕರ್ನಾಟಕ ಯುದ್ಧ 1748ರಲ್ಲಿ ಯಕ್ಷಲಾ ಚಾಪೆಲ್ ಒಪ್ಪಂದದೊಂದಿಗೆ ಅಂತ್ಯವಾಗಿರ್ತಕ್ಕಂಥದ್ದು. ತದನಂತರ ಎರಡನೆಯ ಒಂದು ಕರ್ನಾಟಕ ಯುದ್ಧವು 1754ರ ಪಾಂಡಿಚೇರಿ ಒಪ್ಪಂದದೊಂದಿಗೆ ಅಂತ್ಯವಾಗಿರ್ತಕ್ಕಂಥದ್ದು. ಕೊನೆಯ ಮೂರನೇ ಕರ್ನಾಟಕ ಯುದ್ಧವು 1763ರ ಪ್ಯಾರಿಸ್ ಒಪ್ಪಂದದೊಂದಿಗೆ ಅಂತ್ಯವಾಗಿರ್ತಕ್ಕಂಥದ್ದು. ಈ ಮೂರನೇ ಕರ್ನಾಟಕ ಯುದ್ಧದಲ್ಲಿ ಸಂಪೂರ್ಣವಾಗಿ ಇಂಗ್ಲಿಷರಿಗೆ ಗೆಲುವಾಗಿರ್ತಕ್ಕಂಥದ್ದು, ಫ್ರೆಂಚರಿಗೆ ಸೋಲಾಗಿರ್ತಕ್ಕಂಥದ್ದನ್ನು. ಸೋಲನ್ನು ಅನುಭವಿಸಿರುವಂಥ ಫ್ರೆಂಚರಿಗೆ ಅವನತಿಯಾಗಲು, ಇಲ್ಲಿ ಸೋಲಾಗಲು ಪ್ರಮುಖವಾಗಿರ್ತಕ್ಕಂಥ ಕಾರಣಗಳು ಯಾವುವು ಅನ್ನೋದನ್ನು ಕೂಡ ನಾವು ಇವತ್ತು ತಿಳ್ಕೊಳ್ಬೇಕಾಗಿದೆ. ಈ ಪ್ರಸಿದ್ಧವಾದ ಮೂರು ಕರ್ನಾಟಕ ಯುದ್ಧದಲ್ಲಿ ಆಂಗ್ಲರಿಗೆ ಗೆಲುವು, ಫ್ರೆಂಚರಿಗೆ ಸೋಲು, ಆ ಫ್ರೆಂಚರ ಸೋಲಿಗೆ ಕಾರಣಗಳೇನು ಅನ್ನೋದನ್ನು ತಿಳ್ಕೊಳ್ಬೇಕಾಗಿರ್ತಕ್ಕಂಥದ್ದು. ಅಂತಹ ಕಾರಣಗಳಲ್ಲಿ ಒನ್ ಬೈ ಒನ್ ಒಂದೊಂದಾಗಿ ನೋಡಿದಾಗ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು ದುರ್ಬಲವಾಗಿತ್ತು ಅನ್ನೋಂಥ ಒಂದು ಅಂಶ ಬರ್ತಾ ಇದೆ. ಹೌದು, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯನ್ನು ಹೋಲಿಸಿದರೆ ಧನ ಬಲದಲ್ಲಿ, ಸೈನಿಕ ಬಲದಲ್ಲಿ, ಶಕ್ತಿಯ ಬಲದಲ್ಲಿ, ಹೋರಾಟದ ಬಲದಲ್ಲಿ, ನಾಯಕತ್ವದ ಬಲದಲ್ಲಿ, ಆಡಳಿತದ ವ್ಯವಸ್ಥೆಯಲ್ಲಿ ಫ್ರೆಂಚ್ ಕಂಪನಿಯು ದುರ್ಬಲವಾಗಿ ಕಂಡು ಬರ್ತಾ ಇದೆ. ಯಾವ ಇಂಗ್ಲಿಷ್ ಕಂಪನಿಯು ಇಂಗ್ಲೆಂಡಿನ ಅನೇಕ ರೀತಿಯ ಒಂದು ನಿರ್ವಹಣೆಗೆ ಒಳಪಟ್ಟು ತನ್ನ ಒಂದು ಚಟುವಟಿಕೆಗಳನ್ನು ಕೈಗೊಂಡ್ರೆ, ಈ ಫ್ರೆಂಚ್ ಕಂಪನಿಯು ಯಾವ ತನ್ನ ಫ್ರಾನ್ಸಿನ ತಾಯ್ನಾಡಿನ ಒಂದು ಚಟುವಟಿಕೆಗಳಿಗೆ ನಿಲುವು ನೀಡದೆ ತನ್ನ ಕಂಪನಿಯ ಆಡಳಿತವನ್ನು ಮಾತ್ರ ಇಲ್ಲಿ ನಡೆಸ್ಕೊಂಡು ಬಂದಿರತಕ್ಕಂಥದ್ದು. ಇದರಿಂದಾಗಿ ಇದು ದೌರ್ಬಲ್ಯಕ್ಕೆ ಬರ್ತಾ ಇದೆ. ಎರಡನೇದಾಗಿ ಫ್ರೆಂಚ್ ಕಂಪನಿಯ ಆರ್ಥಿಕ ಒಂದು ದುಸ್ಥಿತಿ ಇತ್ತು ಅನ್ನೋಂಥದ್ದನ್ನು ಫ್ರೆಂಚ್ ಕಂಪನಿಯು, ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿ ಏನು ಮಾಡ್ತಾ ಇದೆ, ಭಾರತದಲ್ಲಿ ತನ್ನ ಒಂದು ನಿಲುವಿಗಾಗಿ, ವಿಸ್ತರಣೆಗಾಗಿ, ಪ್ರಭುತ್ವಕ್ಕಾಗಿ, ವ್ಯಾಪಾರ ವಾಣಿಜ್ಯಕ್ಕೆ ಹೆಚ್ಚು ಆದ್ಯತೆಯನ್ನು, ಗಮನವನ್ನು ಕೊಟ್ಕೊಂಡು ಬರ್ತಾ ಇದೆ. ಇದರಿಂದಾಗಿ ಇದರ ಆರ್ಥಿಕ ಒಂದು ಪರಿಸ್ಥಿತಿ ಉತ್ತಮವಾಗಿ ಬೆಳೆದುಕೊಂಡು ಬರ್ತಾ ಇದೆ. ಆದರೆ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿ ಇಂಥ ಒಂದು ವ್ಯಾಪಾರ ವಾಣಿಜ್ಯಕ್ಕೆ ಹೆಚ್ಚಿನ ಮಹತ್ವ ಕೊಡದೆ ಅದರ ಕಡೆ ಹೆಚ್ಚಿನ ಒಂದು ತನ್ನ ಕಾಳಜಿಯನ್ನು ವಹಿಸದೆ ಇದು ಅವನತಿಯತ್ತ ಬರ್ತಾ ಇದೆ ಅನ್ನೋಂಥದ್ದನ್ನು. ಯಾಕಂದರೆ ಈ ನಿರಂತರವಾದ ಯುದ್ಧಗಳು ಏನು ನಡ್ಕೊಂಡು ಬರ್ತಾ ಇದ್ದಾವೆ, ಈ ನಿರಂತರವಾದ ಯುದ್ಧದಲ್ಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯು ಆರ್ಥಿಕ ಪರಿಸ್ಥಿತಿಯನ್ನು ಹಿಡಿತದಲ್ಲಿ ಇಟ್ಕೊಳ್ಳೋಕ್ಕಾಗಲಿಲ್ಲ. ಆರ್ಥಿಕ ಸಮತೋಲನವನ್ನು ಸರಿದೂಗಿಸಿಕೊಂಡು ಬರೋದಕ್ಕೆ ಆಗಲಿಲ್ಲ. ಇಂತಹ ಸಂದರ್ಭದಲ್ಲಿ ಫ್ರೆಂಚ್ ಸರ್ಕಾರವು ಕೂಡ ಈ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಗೆ ಒಂದು ಧನ ಸಹಾಯವನ್ನು ಮಾಡದೇ ಇರತಕ್ಕಂಥದ್ದು. ಆದರೆ ಇಂಗ್ಲಿಷ್ ಈಸ್ಟ್ ಇಂಡಿಯಾ ಕಂಪನಿಗೆ ಯಾವ ಇಂಗ್ಲೆಂಡ್ ಸರ್ಕಾರವು ತನ್ನ ಸಾಕಷ್ಟು ರೀತಿಯ ಆರ್ಥಿಕ ಸಹಾಯವನ್ನು ಇಲ್ಲಿ ಮಾಡಿರುವಂಥದ್ದು. ಆರ್ಥಿಕವಾಗಿ ಹೀಗೆ ನಷ್ಟವನ್ನು, ಹಾನಿಯನ್ನು, ತೊಂದರೆಯನ್ನು ಅನುಭವಿಸಿ ಒಂದು ಕುಂಠಿತವಾಗಿ ಅವನತಿಯತ್ತ ಬಂದಿರತಕ್ಕಂಥದ್ದು ಇದು ಫ್ರೆಂಚರ ಒಂದು ಸೋಲಿಗೆ ಕೂಡ ಕಾರಣವಾಗಿರ್ತಕ್ಕಂಥದ್ದನ್ನು
ತದನಂತರದಲ್ಲಿ ಇಂಗ್ಲಿಷ್ ನೌಕಾಪಡೆಯ ಪ್ರಾಬಲ್ಯತೆ ಹೊಂದಿರುವಂಥದ್ದು. ಇಂಗ್ಲಿಷರು ನೌಕಾಪಡೆಯಲ್ಲಿ ಶಕ್ತಿಶಾಲಿಗಳಾಗಿದ್ದಾರೆ, ಆಸಕ್ತಿಯುಳ್ಳವರಾಗಿದ್ದಾರೆ, ಸಾಹಸಿಗರಾಗಿದ್ದಾರೆ. ಅಷ್ಟಲ್ಲದೆ ಸಂಪೂರ್ಣವಾದ ಸಮುದ್ರಗಳ ಮೇಲೆ ಸಂಪೂರ್ಣವಾದ ಹಿಡಿತವನ್ನು ಸಾಧಿಸುವಂಥ ಒಂದು ಛಲವನ್ನು ಕೂಡ ಇಲ್ಲಿ ಹೊಂದಿರತಕ್ಕಂಥದ್ದು. ಅದಕ್ಕಾಗಿ ಅಂಥ ಒಂದು ಇಂಗ್ಲಿಷರು ಪ್ರಬಲರಾಗಿರ್ತಕ್ಕಂಥದ್ದು. ಯಾವ ಫ್ರೆಂಚರು ಈ ರೀತಿಯಾಗಿ ಇಂಥ ಒಂದು ನೌಕಾಪಡೆಯನ್ನು ಹೊಂದದೇ ಇರತಕ್ಕಂಥದ್ದು, ಸೈನಿಕ ಕಾರ್ಯಾಚರಣೆಯನ್ನು ಹೊಂದದೇ ಇರತಕ್ಕಂಥದ್ದು ಇಲ್ಲಿ ತದ್ವಿರುದ್ಧವಾಗಿ. ಇದರಿಂದಾಗಿ ಯಾವ ನೌಕಾಪಡೆಯ ಹೆಚ್ಚು ಪ್ರಬಲತೆಯಾಗಿರುವಂಥದ್ದು, ಶಕ್ತಿಶಾಲಿಯಾಗಿರ್ತಕ್ಕಂಥದ್ದು ಯಾವ ಇಂಗ್ಲಿಷರಲ್ಲಿದೆ, ಫ್ರೆಂಚರಲ್ಲಿ ಅದು ಯಾವುದೇ ರೀತಿ ಇಲ್ಲದೇ ಇರತಕ್ಕಂಥದ್ದು ಕೂಡ ಅವರನ್ನು ಅವನತಿಯ ಕಡೆಗೆ, ಸೋಲಿನ ಕಡೆಗೆ ತರ್ತಕ್ಕಂಥದ್ದನ್ನು. ಉತ್ತಮ ಸೇನಾ ನಾಯಕತ್ವದ ಕೊರತೆ ಎನ್ನುವಂಥದ್ದನ್ನು ಇಲ್ಲಿ ಇಂಗ್ಲಿಷರಲ್ಲಾಗಲಿ ಫ್ರೆಂಚರಾಗಲಿ ಒಂದು ಸೈನಿಕ ನಾಯಕರ ಆಡಳಿತ ಅನ್ನೋದು ಇಲ್ಲಿ ಪ್ರಬಲವಾಗಿ ಇರ್ತಕ್ಕಂಥದ್ದು ಕೂಡ ನಮಗೆ ಕಂಡು ಬರ್ತಕ್ಕಂಥದ್ದನ್ನು. ಯಾವ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಯ ಮೂಲಕವಾಗಿ ಡುಪ್ಲೆ ಮತ್ತು ಬುಸ್ಸಿನ್ ಅಂತವರು ಸಮರ್ಥರಾಗಿದ್ದರು, ಕ್ರಿಯಾಶೀಲರಾಗಿದ್ದರು. ಆದರೆ ಆಂಗ್ಲರ ನಾಯಕರಾಗಿರ್ತಕ್ಕಂಥ ರಾಬರ್ಟ್ ಕ್ಲೈವ್ ಆಗಲಿ, ಸರ್ ಏರ್ಕೂಟ್ ಆಗಲಿ, ಕರ್ನಲ್ ಫೋರ್ಡ್ ಆಗಲಿ, ವ್ಯಾಟ್ಸನ್ ಆಗಲಿ, ಅವರಲ್ಲಿ ಒಂದು ದಕ್ಷತೆ ಇತ್ತು, ಯಾವ ಪ್ರಾಮಾಣಿಕತೆ ಇತ್ತು, ಹೋರಾಟ ಇತ್ತು ಅನ್ನೋದು ಇಲ್ಲಿ ಕಂಡು ಬರ್ತಾ ಇದೆ. ಇಲ್ಲಿ ಇಷ್ಟೇ, ಆಂಗ್ಲರಲ್ಲಿ ನಾವು ನಮ್ಮವರು ದೇಶಾಭಿಮಾನ, ಶಿಸ್ತು, ಕಾರ್ಯಚಟುವಟಿಕೆ, ಮುನ್ನುಗ್ಗುವಿಕೆ, ಸಾಹಸತೆ ಇತ್ತು. ಆದರೆ ಫ್ರೆಂಚರಲ್ಲಿ ಇವ್ಯಾವುಗಳು ಇಲ್ಲದೇ ಇರತಕ್ಕಂಥದ್ದು. ಫ್ರೆಂಚರಲ್ಲಿ ಯಾವುದೇ ಗುಣಗಳು ಅಭಾವವನ್ನು ಹೊಂದಿರತಕ್ಕಂಥದ್ದು. ಆದ್ದರಿಂದಾಗಿ ಫ್ರೆಂಚ್ ಅಧಿಕಾರಿಗಳಲ್ಲಿ ಆಂತರಿಕ ಕಲಹಗಳು ಉಂಟಾಗ್ತದವೆ. ಇಂಗ್ಲಿಷರಲ್ಲಿ ಒಂದು ನಾಯಕತ್ವದ ಹೋರಾಟ ಮೇರೆಗೆ ಗೆಲುವು ಬಂದಿದ್ದರಿಂದ ಅವರು ಒಳ್ಳೆಯ ಒಂದು ಹೋರಾಟದ ಛಲ ಅನ್ನೋದು ಕಂಡು ಬರ್ತಕ್ಕಂಥದ್ದನ್ನು. ಈ ರೀತಿಯಾಗಿ ಇಂಥ ಒಂದು ಯಾವ ಅಭಾವ, ಒಳ್ಳೆಯ ನಾಯಕತ್ವದ ಗುಣಗಳ ಕೊರತೆ ಇರತಕ್ಕಂಥದ್ದು ಫ್ರೆಂಚರಲ್ಲಿ ನಾವು ಕಾಣ್ತಾ ಇದ್ದೇವೆ. ಇದರಿಂದಾಗಿ ಅವರ ಅವನತಿಯತ್ತ, ಸೋಲಿನತ್ತ ಬರ್ತಕ್ಕಂಥದ್ದನ್ನು. ಉತ್ತಮ ವ್ಯಾಪಾರದ ನೆಲೆಗಳ ಕೊರತೆ ಇರತಕ್ಕಂಥದ್ದು ಯಾರಲ್ಲಿ? ಆಂಗ್ಲರು ಮತ್ತು ಫ್ರೆಂಚರಲ್ಲಿ ನಾವು ನೋಡಿದಾಗ ಉತ್ತಮ ವ್ಯಾಪಾರದ ನೆಲೆಗಳು ಇಲ್ಲಿರ್ತಕ್ಕಂಥದ್ದು. ಆಂಗ್ಲರು ನೌಕಾಪಡೆಯಲ್ಲಿ ಬಲಶಾಲಿಗಳಾಗಿರ್ತಕ್ಕಂಥವರು, ಸಾಹಸಿಗಳಾಗಿರ್ತಕ್ಕಂಥವ್ರು, ಉತ್ತಮವಾದ ನೌಕಾ ಕೇಂದ್ರಗಳನ್ನು, ನೌಕಾ ನೆಲೆಗಳನ್ನು ಅವರು ಹೊಂದಿರತಕ್ಕಂಥದ್ದನ್ನು ನಾವು ಕಾಣ್ತಾ ಇದ್ದೇವೆ. ಕಲ್ಕತ್ತಾ, ಮದ್ರಾಸ್, ಬಾಂಬೆ ಭಾರತದಲ್ಲಿ ಪ್ರಧಾನವಾಗಿರುವಂಥ, ಮುಖ್ಯವಾಗಿರುವಂಥ ಒಂದು ಆಯಕಟ್ಟಿನ ನೆಲೆಗಳು, ಆಯಕಟ್ಟಿನ ಸ್ಥಳಗಳು, ಬಂದರುಗಳು ಅಂತೇಳಿ ಇವುಗಳಿಗೆ ನಾವು ಕರೀತಾ ಇದ್ದೇವೆ. ಇವು ವ್ಯಾಪಾರ ವಾಣಿಜ್ಯಕ್ಕೆ ಅನುಕೂಲವಾಗಿರ್ತಕ್ಕಂಥ ಒಂದು ನೆಲೆಗಳಾಗಿರ್ತಕ್ಕಂಥದ್ದು. ತದನಂತರದಲ್ಲಿ ಫ್ರೆಂಚರು ಒಂದು ವ್ಯಾಪಾರ ವಾಣಿಜ್ಯಕ್ಕೆ ಹೊಂದಿರತಕ್ಕಂಥ ಒಂದೇ ಒಂದು ನೌಕಾನೆಲೆ ಪಾಂಡಿಚೇರಿ ಮಾತ್ರ ಇತ್ತು. ಪಾಂಡಿಚೇರಿಯನ್ನು ಮಾತ್ರ ಅವರು ಒಳಗೊಂಡಿದ್ದಾರೆ. ಅದೊಂದೇ ಅವರಿಗೆ ಆಯಕಟ್ಟಿನ ನೆಲೆ, ವ್ಯಾಪಾರ ಚಟುವಟಿಕೆಯ ಕೇಂದ್ರವಾಗಿರ್ತಕ್ಕಂಥದ್ದು. ಈ ರೀತಿಯಾಗಿ ಇಂಥ ಒಂದು ಉತ್ತಮವಾದ ವ್ಯಾಪಾರ ನಡೆಸಲಿಕ್ಕೆ ಆಯಕಟ್ಟಿನ ಸ್ಥಳಗಳ ಕೊರತೆ ಫ್ರೆಂಚರಿಗೆ ಇರತಕ್ಕಂಥದ್ದು, ಆಂಗ್ಲರಿಗೆ ಒಳ್ಳೆಯ ಆಯಕಟ್ಟಿನ ಸ್ಥಳಗಳು ಇರ್ತಕ್ಕಂಥದ್ದು. ಇದರಿಂದಾಗಿ ವ್ಯಾಪಾರ ಚಟುವಟಿಕೆಯಲ್ಲಿ ಹಿನ್ನಡೆ ಆಗ್ತಕ್ಕಂಥದ್ದು, ಅವನತಿಯತ್ತ ಬರ್ತಕ್ಕಂಥದ್ದು ಯಾರು? ಫ್ರೆಂಚರಲ್ಲಿ. ನಂತರ ಫ್ರೆಂಚರ ದುರ್ಬಲವಾದ ಒಂದು ಸೈನಿಕತೆ ಅನ್ನೋಂಥದ್ದನ್ನು ಆಂಗ್ಲರು ಮತ್ತು ಫ್ರೆಂಚರ ಸೈನಿಕರಿಗೆ ಹೋಲಿಕೆಯನ್ನು ಮಾಡಿ ನೋಡಿದಾಗ, ಆಂಗ್ಲರ ಸೈನ್ಯ ಒಂದು ಉತ್ತಮವಾದ ಒಂದು ತರಬೇತಿಯನ್ನು, ಶಿಸ್ತಿನ ಕಾರ್ಯಾಚರಣೆಯನ್ನು, ಸುಸಜ್ಜಿತವಾದ ಶಸ್ತ್ರಾಸ್ತ್ರಗಳನ್ನು ಒಳಗೊಂಡಿರ್ತಕ್ಕಂಥದ್ದು. ಆದರೆ ಫ್ರೆಂಚರಲ್ಲಿ ಯಾವುದೇ ಒಂದು ತರಬೇತಿಗಳಿಲ್ಲ, ಶಿಸ್ತಿನ ನಡೆಗಳಿಲ್ಲ, ಒಂದು ಒಳ್ಳೆಯ ವ್ಯವಸ್ಥಿತವಾಗಿರ್ತಕ್ಕಂಥ ಶಸ್ತ್ರಾಸ್ತ್ರಗಳು ಇಲ್ಲದೇ ಇರತಕ್ಕಂಥದ್ದಲ್ಲಿ
ಈ ರೀತಿಯಾಗಿ ಇಂಥ ಒಂದು ಸುಸಜ್ಜಿತವಾದ ಸಂಘಟನಾತ್ಮಕವಾದ ಸೈನಿಕ ಕಾರ್ಯಾಚರಣೆಯನ್ನು ಇಂಗ್ಲೀಷರು ಒಳಗೊಂಡಿರ್ತಕ್ಕಂಥದ್ದು. ತದ್ವಿರುದ್ಧವಾಗಿ ಫ್ರೆಂಚರು ಯಾವುದೇ ರೀತಿಯಾಗಿರ್ತಕ್ಕಂಥ ಇಲ್ಲಿ ಕಾರ್ಯಾಚರಣೆಗಳು ಇಲ್ಲದೇ ಇರತಕ್ಕಂಥದ್ದು ಕೂಡ ಅವರ ಸೋಲು ಅವನತಿಯತ್ತ ಬರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಅದೇ ರೀತಿ ಫ್ರೆಂಚ್ ಅಧಿಕಾರಿಗಳಲ್ಲಿ ಕಲಹಗಳು ಉಂಟಾಗ್ತಾ ಇದ್ದಾವೆ. ಫ್ರೆಂಚ್ ಅಧಿಕಾರಿಗಳಲ್ಲಿ ಆಂತರಿಕ ಕಲಹಗಳು ಉಂಟಾಗ್ತಕ್ಕಂಥದ್ದು. ಫ್ರೆಂಚ್ ಅಧಿಕಾರಿಗಳಾಗಿರ್ತಕ್ಕಂಥ ಡುಪ್ಲೆ ಮತ್ತು ಲಾಬೋಡನೈಸ್ ಬರ್ತದೆ. ಸಮರ್ಥ ನಾಯಕರಾಗಿದ್ದರು, ಆದರೆ ಅವರಲ್ಲಿ ಸಹಕಾರ ಇರಲಿಲ್ಲ, ಹೊಂದಾಣಿಕೆ ಇರಲಿಲ್ಲ, ಒಂದೇ ಅಭಿಪ್ರಾಯಗಳಿರಲಿಲ್ಲ. ಅವರಲ್ಲಿ ಪರಸ್ಪರ ವಿರುದ್ಧವಾದ ಒಂದು ಚಟುವಟಿಕೆಗಳು ಬರ್ತಾ ಇದ್ದಾವೆ. ಅವರು ವ್ಯಕ್ತಿಗತವಾಗಿ ಬೆಳೀತಾ ಇದ್ದಾರೆ, ವೈಯಕ್ತಿಕವಾಗಿ ಬೆಳೀತಾ ಇದ್ದಾರೆ. ಯಾವ ಫ್ರೆಂಚ್ ಸರ್ಕಾರಕ್ಕಾಗಲಿ ಫ್ರೆಂಚ್ ಈಸ್ಟ್ ಇಂಡಿಯಾ ಕಂಪನಿಗಾಗಲಿ ದುಡಿಮೆ ಅನ್ನೋದು ಅವರ ಮುನ್ನುಗ್ಗುವಿಕೆ ಇಲ್ಲದೆ ಇರತಕ್ಕಂಥದ್ದು. ಇದರಿಂದಾಗಿ ಇವರಲ್ಲಿ ಈ ಪ್ರಮುಖವಾಗಲ್ಪಟ್ಟಿರ್ತಕ್ಕಂಥ ಆವಾಗವಾಗ ಕಾಣಿಸಿಕೊಳ್ತಕ್ಕಂಥ ಒಂದು ಹಗೆತನ, ಕೋಪ, ಸಿಟ್ಟು ಇವೆಲ್ಲವುಗಳ ಮೂಲಕವಾಗಿ ಅವರವರಲ್ಲಿ ದ್ವೇಷ ಉಂಟಾಗ್ತಾ ಇದೆ. ಅಸೂಯೆ, ಭಿನ್ನಾಭಿಪ್ರಾಯ, ವೈರತ್ವ, ಶತ್ರುತ್ವ ಅನ್ನೋದು ಫ್ರೆಂಚ್ ಅಧಿಕಾರಿಗಳಲ್ಲಿ ಕಂಡುಬರ್ತಕ್ಕಂಥದ್ದನ್ನು, ಇಂಥ ಆಂತರಿಕವಾದ ಒಂದು ಕಲಹಗಳೇ ಅವರನ್ನು ಅವನತಿಯತ್ತ, ಸೋಲಿನತ್ತ ತರ್ತಾ ಇದ್ದಾರೆ ಅನ್ನೋದನ್ನು. ಇನ್ನು ಫ್ರೆಂಚ್ ಸರ್ಕಾರ ಮಾಡಿರುವಂಥ ಒಂದು ತಪ್ಪು ನಿರ್ಣಯಗಳು ಕೂಡ ಇಲ್ಲಿ ಬರ್ತವೆ. ಫ್ರೆಂಚ್ ಸರ್ಕಾರ ಯಾವ ರೀತಿಯಾಗಿ ತಪ್ಪು ನಿರ್ಣಯಗಳನ್ನು ಮಾಡ್ತಾ ಇದೆ ಅನ್ನೋದನ್ನು. ಈ ಫ್ರೆಂಚ್ ಸರ್ಕಾರ ಆ ಫ್ರೆಂಚ್ ಕಂಪನಿಯ ಅಧಿಕಾರಿಗಳ ಬಗ್ಗೆ ಉದಾರವಾದ ಮನೋಭಾವನೆಯನ್ನು ಕೊಡಲಿಲ್ಲ. ಉದಾರವಾದ ಮನೋಭಾವನೆಯನ್ನು ಅದು ತಳೆದಿರಲಿಲ್ಲ. ಅವರು ಯಾವುದೇ ರೀತಿಯಾಗಿರ್ತಕ್ಕಂಥ ಹೋರಾಟ ಮಾಡಿದಾಗ, ಯುದ್ಧ ಮಾಡಿದಾಗ, ಸಾಧನೆ ಮಾಡಿದಾಗ ಅದಕ್ಕೆ ಈ ಫ್ರೆಂಚ್ ಸರ್ಕಾರ ತನ್ನ ಒಂದು ಬೆಂಬಲವನ್ನು, ಪ್ರೋತ್ಸಾಹವನ್ನು, ಅವರ ಸಾಧನೆಗೆ ಒಂದು ಒಳ್ಳೆಯ ನಿಲುವನ್ನು ಕೊಡದೇ ಇರತಕ್ಕಂಥದ್ದು, ಪುರಸ್ಕಾರಗಳನ್ನು ಗೌರವಿಸದೇ ಇರತಕ್ಕಂಥದ್ದು ಕೂಡ ಇಲ್ಲಿ ಆ ಒಂದು ಸೋಲಿನಂತ ಬರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಯಾವ ಯುದ್ಧಗಳಲ್ಲಿ ಸೋಲ್ತಾ ಇದ್ದಾರೆ ಅಂಥವರನ್ನು ಕರೆಸಿಕೊಂಡು ಮತ್ತೆ ಅವರಿಗೆ ಆ ಅಧಿಕಾರದಿಂದ ಅವರನ್ನು ತೆಗೆಯಲ್ಪಟ್ಟು ಅವರಿಗೆ ಶಿಕ್ಷೆ ಕೊಡ್ತಕ್ಕಂಥ ಕಾರ್ಯ ಚಟುವಟಿಕೆ ಈ ಫ್ರೆಂಚ್ ಸರ್ಕಾರ ಮಾಡ್ತಕ್ಕಂಥದ್ದು. ಅವರ ಮಾಡಿದ ತಪ್ಪಿಗೆ ಯಾವುದೇ ಕ್ಷಮೆ ಇಲ್ಲದೆ ಮತ್ತೊಮ್ಮೆ ತಪ್ಪು ಮಾಡಿದ ಹಾಗೆ ಅವರನ್ನು ಕೊಂಡೊಯ್ಯುವಂಥ ಒಂದು ಚಟುವಟಿಕೆ ಈ ಒಂದು ಸರ್ಕಾರದಲ್ಲಿ ಇಲ್ಲದೇ ಇರತಕ್ಕಂಥದ್ದು. ಇದು ಅವನತಿಯತ್ತ, ಸೋಲಿನತ್ತ ಬರ್ತಕ್ಕಂಥದ್ದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ತದನಂತರದಲ್ಲಿ ಸಾಮ್ರಾಜ್ಯಶಾಹಿ ನೀತಿ ಅನ್ನಂಥದ್ದು ಬರ್ತಾ ಇದೆ. ಸಾಮ್ರಾಜ್ಯಶಾಹಿ ನೀತಿ ಅನ್ನಂಥದ್ದನ್ನು ಇಲ್ಲಿ ಫ್ರೆಂಚ್ ಕಂಪ್ನಿ ವ್ಯಾಪಾರ ವಾಣಿಜ್ಯವನ್ನು ಮಾಡುವ ಉದ್ದೇಶ ಏನಿತ್ತು ಅದನ್ನು ಕಡೆಗಣಿಸ್ತಾ ಇದೆ. ತನ್ನ ಆಕ್ರಮಣಕಾರಿಯ ನೀತಿಯ ಕಡೆಗೆ ಅದು ಮುನ್ನಡೀತಾ ಇದೆ. ಫ್ರೆಂಚ್ ಕಂಪ್ನಿ ಏನು ಈ ಭಾರತದಲ್ಲಿ ವ್ಯಾಪಾರ ವಾಣಿಜ್ಯವನ್ನು ವೃದ್ಧಿಸಬೇಕಾಗಿತ್ತು, ಸಂಘಟನೆ ಮಾಡಬೇಕಾಗಿತ್ತು, ಅದು ತನ್ನ ಶಕ್ತಿಯನ್ನು ಪಡ್ಕೊಳ್ಬೇಕಾಗಿತ್ತು. ಆದರೆ ಆ ವ್ಯಾಪಾರ ವಾಣಿಜ್ಯದಲ್ಲಿ ಯಾವುದೇ ಆಸಕ್ತಿಯ ಮನೋಭಾವನೆಯನ್ನು ತಾಳಲಾರದೆ ಆಕ್ರಮಣಕಾರಿಯ ನೀತಿಯ ಬಗ್ಗೆ ಇದು ಮುನ್ನಡೆಯಾಗಿರ್ತಕ್ಕಂಥದ್ದು. ಆಕ್ರಮಣಕಾರಿಯ ನೀತಿಯ ಹೋರಾಟದಲ್ಲಿ ತನ್ನನ್ನು ತೊಡಗಿಸಿಕೊಂಡಿರ್ತಕ್ಕಂಥದ್ದು ಇದು ಮಹಾ ತಪ್ಪಿನ ಒಂದು ಕ್ರಮವಾಗಿರ್ತಕ್ಕಂಥದ್ದು. ಅದಕ್ಕಾಗಿ ಇದು ಸೋಲಿನತ್ತ, ಅವನತಿಯತ್ತ ಬರ್ತಕ್ಕಂಥದ್ದು. ತದನಂತರದಲ್ಲಿ ಬಂಗಾಳವನ್ನು ಬ್ರಿಟಿಷರು ಗೆದ್ದುಕೊಂಡಿರ್ತಕ್ಕಂಥದ್ದು, ಆಕ್ರಮಿಸಿಕೊಂಡಿರುವಂಥದ್ದು, ವಶಪಡಿಸಿಕೊಂಡಿರ್ತಕ್ಕಂಥದ್ದು. ಬಂಗಾಳ ಭಾರತದಲ್ಲಿ ಅತ್ಯಂತ ಫಲವತ್ತಾದ, ಅತ್ಯಂತ ಸಂಪನ್ಮೂಲಗಳನ್ನು ಹೊಂದಿರತಕ್ಕಂಥ ನಗರವಾಗಿತ್ತು. ಅದನ್ನು ಆಂಗ್ಲರು ಪ್ರಥಮ ಬಾರಿಗೆ ಗೆಲ್ಲುವ ಮೂಲಕವಾಗಿ, ಆಕ್ರಮಿಸುವ ಮೂಲಕವಾಗಿ ವಿಫಲವಾದ ಸಂಪತ್ತನ್ನು ತಮ್ಮ ಕಡೆಗೆ ಪಡ್ಕೊಳ್ತಾ ಇದ್ದಾರೆ. ಆದರೆ ಇದಾವುದೂ ವಿವೇಚನೆ ಇಲ್ಲದೆ ಫ್ರೆಂಚರು ಡೆಕ್ಕನ್ನಿನಲ್ಲಿ ತಮ್ಮ ಸಾರ್ವಭೌಮತ್ವವನ್ನು ಸ್ಥಾಪನೆ ಮಾಡಬೇಕು ಅನ್ನೋಂಥ ಉದ್ದೇಶ ಇಟ್ಕೊಂಡು ಏನು ಯುದ್ಧಕ್ಕೆ ಹೋಗ್ತಾ ಇದ್ದಾರೆ. ಅದು ದಕ್ಕನಿನಲ್ಲಿ ಯಾವುದೇ ಫಲವತ್ತಾದ ಒಂದು ಪ್ರದೇಶಗಳು ಇಲ್ಲದೇ ಇರತಕ್ಕಂಥದ್ದು, ಬರಡು ಭೂಮಿಗಳಾಗಿರ್ತಕ್ಕಂಥದ್ದನ್ನು ನಾವು ಕಾಣಲ್ಪಡ್ತಾ ಇದ್ದೇವೆ.
ಸದಾ ಬರಗಾಲದಲ್ಲಿ ಬವಣೆಯಲ್ಲಿ ತುಳುಕಲ್ಪಡ್ತಕ್ಕಂಥದ್ದು, ಆವರಿಸಲ್ಪಟ್ಟಿರುವಂಥದ್ದು ದಕ್ಷಿಣ ಭಾರತದ ಇತಿಹಾಸ ಇಲ್ಲಿ. ಅದಕ್ಕಾಗಿ ಇಂಥ ಒಂದು ಫ್ರೆಂಚರಿಗೆ ಈ ದಕ್ಕನಿನ ಸಾರ್ವಭೌಮತ್ವ ಅಷ್ಟೇ ಮುಖ್ಯವಾಗಿತ್ತು. ಅಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಒಂದು ಸಂಪತ್ತಿನ ಕಡೆಗೆ, ಆಳ್ವಿಕೆಯ ಕಡೆಗೆ ಗಮನ ಹರಿಸದೇ ಇರತಕ್ಕಂಥದ್ದು ಇವರ ವೈಫಲ್ಯಕ್ಕೆ, ಅವನತಿಗೆ ಇಲ್ಲಿ ಕಾರಣವಾಗ್ತಾ ಇದೆ ಅನ್ನೋದನ್ನು ಕೂಡ ನಾವು ಕಾಣ್ತಾ ಇದ್ದೇವೆ. ಹೀಗೆ ಈ ರೀತಿಯಾಗಿ ಇಂಥ ಹಲವು ಕಾರಣಗಳ ಮೂಲಕವಾಗಿ ಕೊನೆಗೆ ಫ್ರೆಂಚರು ಈ ಭಾರತದಲ್ಲಿಯೇ ಒಂದು ಸೋಲನ್ನು ಅನುಭವಿಸಿ ಕೇವಲ ಒಂದು ಆಯಕಟ್ಟಿನ ನೆಲೆಗಳನ್ನು ಪಡೆದು ತಮ್ಮ ವ್ಯಾಪಾರ ಚಟುವಟಿಕೆಗಳನ್ನು ನಡೆಸಿಕೊಂಡು ಬರ್ತಾ ಇದ್ದಾರೆ. ಸಂಪೂರ್ಣವಾದ ಒಂದು ಗೆಲುವು ಜೈವೇರಿಯಾಗಿರ್ತಕ್ಕಂಥ ಇಂಗ್ಲೀಷರು, ತದನಂತರದಲ್ಲಿ ಇಂಗ್ಲೀಷರು ಈ ಭಾರತದಲ್ಲಿ ತಮ್ಮ ಸಾರ್ವಭೌಮತ್ವದ ಒಂದು ನಿಲುವಿಗಾಗಿ ಆಧಿಪತ್ಯವನ್ನು ಪಡೆಯುವುದಕ್ಕೋಸ್ಕರವಾಗಿ ಇಲ್ಲಿ ಮುನ್ನಡೀತಾ ಇದ್ದಾರೆ ಅನ್ನೋದನ್ನೇ ಇಂಥ ಒಂದು ಅಂಶಗಳ ಮೂಲಕವಾಗಿ ನಾವು ತಿಳಿದುಕೊಳ್ಳಬಹುದಾಗಿದೆ.